ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಟು NVS ಟ್ರಕ್ ಲ್ಯಾಬ್ಸ್. ನೋ ಎಂಟ್ರಿ ಈಗ ಬಿಟ್ರು. 9 ಗಂಟೆ ಆಗಿದೆ. ಬಿಜಾಪುರ ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಗುರು, ವಾರಣಾಸಿ. ಇಲ್ಲೊಂದು 2 ಅವರ್ 3 ಅವರ್ ಜರ್ನಿ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ಹೊಸ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಲಾರಿ 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 ಒಂದು ಲೈಫ್ ಇದ್ರೆ, ಇನ್ನೊಂದು ಜನ್ಮ ಅಂತಿದ್ರೆ ಲಾರಿ ಡಿಪಾರ್ಟ್ಮೆಂಟ್ ಮಾತ್ರ ಬರಬಾರ್ದು. ದಯವಿಟ್ಟು ಯಾರು ಅಷ್ಟೇ ಫ್ರೆಂಡ್ಸ್, ನೀವು ಹೆಂಗ್ ಬಾಯ್ಸ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಡ್ರೈವಿಂಗ್ ಮೇಲೆ ಭಾರಿ ಇಷ್ಟ ಇರ್ತದೆ ಕೆಲವ್ರಿಗೆ. ಬರೋ ಗಂಟನೂ ಖುಷಿಯಾಗಿ ಇರ್ತದೆ, ಬಂದ್ಮೇಲೆ ಅಂತೂ ನರಕ. ನೀವು ಯಾವುದೇ ಲೈಫಲ್ಲಿ ನೀವೇನೇ ಕೆಲಸ ಮಾಡಲಿ, ಇಷ್ಟು ಕೆಲಸ ಇಷ್ಟು ನರಕ ಅನುಭವಿಸೋಕ್ಕಾಗಲ್ಲ. ಈಗ ಹೇಳ್ತಾ ಇರೋದು, ಯಾರು ಡ್ರೈವಿಂಗ್ ಮೇಲೆ ಆಸೆ ಇಟ್ಕೊಂಬೇಡಿ. ಅದೇ ಅಂತ ನಮಗೆ ಗೊತ್ತಾಗುತ್ತೆ, ನೋಡೋರಿಗೆ ಏನು ಗೊತ್ತಾಗಲ್ಲ. ಸುಲ್ಲಾಪುರ ಗಾಡಿ ಅಲ್ವಾ, ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುರು. ನಾವಿನ್ನು ಹೋಗ್ತಾ ಇದ್ದೀವಿ. ಕೇಳೋದು ಲಾರಿ ಡಿಪಾರ್ಟ್ಮೆಂಟ್ ಮಾತ್ರ ಬೇಡ ಗುರು, ಯಾರಿಗೂ ಅಷ್ಟೇ. ಯಾವುದೋ ಒಂದು 10-15 ಸಾವಿರ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಹೋದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನೋಡಿ, ಯಾರು ಅಪ್ಪ ಅಮ್ಮ ಎಲ್ಲ, ಹೆಂಡತಿ ಮಕ್ಕಳು ಎಲ್ಲ ಎಲ್ಲೋ ಬಿಟ್ಟು ನಾವೆಲ್ಲೋ. ಅಪ್ಪ ಹೆಂಗಸಮ್ಮ, ಎಷ್ಟು ವರ್ಷದಿಂದ ಬೇವರ್ ನೀನು? ನನಗಿಂತ ಜೂನಿಯರ್ ಆದರೂ ಇದು ಲಾಂಗ್ ರೂಟಲ್ಲೆಲ್ಲ ಸೀನಿಯರ್. ಡ್ರೈವಿಂಗಲ್ಲಿ ಮಾತ್ರ ನಾವು ಲಾಂಗ್ ಬಿಟ್ಟು ಬಿಟ್ಟು 12-13 ವರ್ಷ ಆಯ್ತು. ಮತ್ತೆ ಮದುವೆ ಮಾಡ್ಕೊಂಡ್ರೆ ಅವೆಲ್ಲ ಓಡಾಡಕ್ಕಾಗಲ್ಲ. ಮದುವೆಗೆ ಮುಂಚೆ ಲಾಂಗು, ಮದುವೆ ಆದ್ಮೇಲೆ ಮಕ್ಕಳು ಮದುವೆ ನೋಡ್ಕೊಂಡು ಇರ್ಬೇಕಷ್ಟೇ ಮನೇಲಿ. ಆಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ಆಮೇಲೆ ಬೇಕಂದ್ರೆ ಹೋಗ್ಬೋದು ಅಷ್ಟೇ. ಇಲ್ಲಾಂದ್ರೆ ಮನೆ ಕಡೆ ಎಲ್ಲ ಇಷ್ಟ. ಇವರು ಇಷ್ಟೇನಾ ಗುರು ಸಿಟಿಗ? ಇಷ್ಟೇನೋ ಏನ್ರಿನಾ? ಇದೇನಾ ಗಂಗಾವತಿ ನದಿ? ಫ್ರೆಂಡ್ಸ್, ಗಂಗಾವತಿ ನದಿ ಬ್ರಿಡ್ಜಿದು ನೀರು ಹೋಗ್ತಾ ಇದ್ದಾವೆ. ನಿಮಗೆ ಕಾಣಲ್ಲ, ನನಗೆ ಕಾಣುತ್ತೆ. ಕತ್ಲಲ್ಲಿ ನೀರು ಕಾಣಲ್ಲ. ಇಬ್ರು ಭಯಂಕರ ಹೋಗ್ತಾ ಇದ್ದಾವೆ ನೀರು. ಇದು ಕಾಶಿಗೆ ಹರಿಯೋದು ಇದೇನಾ? ಕಾಶಿಯಿಂದ ಬರ್ತಾ ಇರೋದಾ? ಹೌದು, ಇದೆಲ್ಲ ಹೋಗ್ತಾ ಇದೆ. ಮತ್ತೆ ಎಲ್ಲೋ ಒಟ್ಟಿ ಇದೆಲ್ಲ ಓದ್ಬೇಕು ಗುರು ಚೆನ್ನಾಗಿ. ಎಲ್ಲೋ ಒಟ್ಟಿ ಎಲ್ಲೋ ಹರಿತವೆ, ಎಲ್ಲೋ ಇರ್ತವೆ. ನಮ್ಗೆ ಗೊತ್ತಿಲ್ಲ, ನಾವಷ್ಟು ಓದಿಲ್ಲ. ನಮಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ. ಬರೀ ಲಾರಿಗಳು ಎಲ್ಲ ನಿಂತ್ಕೊಂಡಿರ್ತಾರೆ. 9 ಗಂಟೆ ಬಿಡ್ತಾನೆ ಬರ್ತಾ ಇರ್ತಾರೆ. ಸೈಕಲ್ಗಳು ಎಲ್ಲ ಜಾಸ್ತಿ, ಬೈಕ್ ಅನ್ನೋರೇ ಇಲ್ಲ. ಯಾರೋ ರೇರು, ಯಾರೋ ಶ್ರೀಮಂತರು. ಬೈಕ್ ಇದ್ರೆ ಶ್ರೀಮಂತರ ಕಡೆ ಅವರು. ನಮ್ಮ ಕಡೆ ಅಂತೂ ಒಂದೊಂದು ಮನೆಗೆ 5 ಬೈಕ್ ಇರುತ್ತೆ. ಎಷ್ಟು ಜನ ಇದ್ರು ಎಲ್ಲರಿಗೂ ಒಂದೊಂದು ಬೈಕು. ನೋಡೋಣ ಬನ್ನಿ, ಮುಂದೆ ಸಿಗೋಣ. ನೋಡಿ ಫ್ರೆಂಡ್ಸ್, ಇದು ಕಲ್ಕತ್ತಾ ಲಕ್ನೋ ಹೈವೇ.
ಇವಾಗ ಬಂದು ವಾರಣಾಸಿ ರೈಟ್ ತಗೊಂಡಿದ್ದೀವಿ ನಾವು. ಇನ್ನು 50 ಕಿಲೋಮೀಟರ್ ಇದೆ ವಾರಣಾಸಿ ನಮಗೆ. ಲಕ್ನೋ ಕೋಲ್ಕತ್ತಾ ಹೈವೇ ಇದು. ಮಂಜು ನೋಡಿ ಫ್ರೆಂಡ್ಸ್ ಯಾವ ಥರ ಬೀಳ್ತೈತೆ वाराणसी ಅಂತಂದ್ರೆ. अम्माजी चलिए पूरा गाड़ी कल हो गए उधर कोई भी नहीं क्या? हाँ अण्ಣ बहुत ಗುರು ವಾರಣಾಸಿ ರೈಲ್ವೆ ಸ್ಟೇಷನ್ ಎಷ್ಟು ನೀಟಾಗಿದೆ ಗೊತ್ತಾ. सख्त दौड़ गुरु ಇದು. भाई बड़ा वाला बहुत बड़ा. हाँ अभी मंदिर का पास जाता है मैं. आगे मिलेगा चलिए ना बताएगी ना. हाँ क्या ठीक है. जहाँ मंडी है वही मंदिर है. ಓಕೆ ಓಕೆ ಗುರು ಮಾರ್ಕೆಟಲ್ಲಿ ಕಾಲು ಇಡೋಕ್ಕಾಗ್ತಾ ಇಲ್ಲ, ಎಲ್ಲ ಕಚ್ಚ ಬಿಚ್ಚ ನೋಡಿ. ಗಾಡಿ ಅಲ್ಲಿದೆ ನೋಡಿ. ಇವೆಲ್ಲ ಪಪ್ಪಾಯಿ ಮಂಡಿಗಳು, ಮಾರ್ಕೆಟಲ್ಲಿ ಮಂಡಿಗಳು. ಒಬ್ಬೊಬ್ಬರು ನನ್ನ ಗಾಡಿ ಇರುತ್ತೆ. ನಮ್ಮ ಪಾರ್ಟಿಗೆ 2 ಗಾಡಿ ಇದ್ದಾವೆ ಆಲ್ರೆಡಿ. ನಮ್ಮದು 2 ದಿನ ಅನ್ಲೋಡು ಆಗಲ್ಲ, ಡೌಟೇ. ಏನು ಮಾಡ್ತೀರಾ ಬನ್ನಿ. ಹೊರಗಡೆ ಅಂತೂ ಗಾಡಿ ಹತ್ರ ಅಂತೂ ಹೋಗೋಕ್ಕಾಗ್ತಿಲ್ಲ ಗುರು. ಗಾಡಿಯಲ್ಲಿ ಕೂತ್ಕೊಂಡ್ರೆ ಎಳಿಯೋದಕ್ಕೆ ಬೇಜಾರಾಗ್ತಾಯಿದೆ ನೋಡಿ. ಇದು ನಮ್ಮ ಮಂಡಿದೆ, ಇನ್ನು ಓಪನ್ ಮಾಡಿಲ್ಲ ನೋಡಿ. ಅಲ್ಲಿ ಮುಂದೆ ಕಾಣ್ತಿರೋದು ಅದು ನಮ್ಮ ಮಂಡಿದೆ, ಅದು ಖಾಲಿ ಆಗ್ತಿದೆ. ಅದಾದಮೇಲೆ ನಮ್ಮ ಗಾಡಿ ಈಗ ಬಂದಿದ್ದೀವಿ ನಾವು. ಇಬ್ಬರು ಜೊತೆಯಲ್ಲೇ ಬಂದಿದ್ದು. ಆ 2 ಗಾಡಿನೂ ಒಂದೇ ಸಲ ಖಾಲಿ ಮಾಡ್ತಾರೆ ಇವರೇ, ನಮ್ಮ ಮಂಡಿಯವರು ನೋಡಿ. ಅದೇ ಮುಂದೆ ಕಾಣೋದೆ ಮಂಡಿ ನಮ್ಮದು. ಗೊತ್ತಾ ನೀರೊತ್ತಲ್ಲ, ನೀರೊತ್ತು ಕೈಗಳು ನೋಡ್ಕೊಳ್ಳೋಣ ಪಂಪು. ಫ್ರೆಂಡ್ಸ್ ಇಲ್ಲಿ ನೋಡಿ, ಸುಮ್ಮನೆ ಹೆಂಗಂದ್ರೆ ಎಷ್ಟು ದಪ್ಪ ಬರ್ತಾವೆ ಗೊತ್ತಾ ನೀರು. ನಮ್ಮ ಕಡೆ ನೀರೇ ಇಲ್ಲ, ಇಲ್ಲಿ ಮೇಲೆ ಇದೆ. ಮುಂದಿನ ತಿಂಡಿ ಎಂಥದ ಪೂರಿ ಕೊಟ್ಟವ್ರೆ ಗುರು. ಅಮ್ಮ ಹೆಂಗಾಯ್ತಾ? ಚಾರ್ಜಿಂಗ್ ವಾಹನ ಈ ಕಡೆ ಎಲ್ಲ ಇವೆ ಗುರು ಜಾಸ್ತಿ. ಆಟೋಗಳು ಅಂದರೆ ಕಡಿಮೆ, ಚಾರ್ಜಿಂಗ್ ಗಾಡಿಗಳೇ ಜಾಸ್ತಿ. ಸುಮ್ಮ ಏನು ಕತೆ ಇದೇನಾ? ಇಲ್ಲೇ ಓದ್ಕೊಂಡಿರೋ ಫ್ರೆಂಡ್ಸ್ ನೋಡಿ. ಅಡುಗೆ ಮಾಡ್ತಾ ಇದ್ದೀವಿ ಮಧ್ಯಾಹ್ನ. ಬೆಳಗ್ಗೆ ಅದೇನೋ ತಿಂದ್ರಪ್ಪ ಪೂರಿ ಸಾಗು, ಅಡ್ಜಸ್ಟ್ ಆಗಿಲ್ಲ. ಅದಕ್ಕೆ ಮಧ್ಯಾಹ್ನ ಮಾಡ್ಕೊಂಬಿಟ್ರೆ ನೈಟು 2 ಟೈಮು ತಿನ್ಬೋದು ಅಂತ ಮಾಡ್ಕೊತಾ ಇದ್ದೀವಿ ನೋಡಿ. ಸಾಂಬಾರು ಮಾಡ್ತಾ ಇದ್ದಾನೆ. ನಮ್ಮ ಹಿಂದಿನ ಊಟ ಬಟಾಣಿ ಸಾಂಬಾರು. ಘಮ ಘಮ ಅಂತ ಆಯ್ತಾ ಬಟಾಣಿ ಇವಾಗ ಹಾಕದ? ಹಾಂ ಅದು ಬೇಳೆ ಏನು ಬಟಾಣಿಗೆ ಸಾಲ್ಟ್ ಅಂಟಬೇಕು. ಬಟಾಣಿ ಹಾಕ್ಬಿಟ್ಟು ಮಸಾಲೆಗೆ ಹಾಕ್ಬಿಡ. ಅವನ ಬೇಳೆ ಇನ್ನೇನು ಹಾಕೋದಿಲ್ಲ? ಹಾಕ್ಬಿಡು. ಅದು ಬೇಯಲ್ಲ, ಇದು ಹಸಿರು ಬೆಂದೋತದೆ, ಅದು ಬೇಯಲ್ಲ. ಅದು ಕಾಲದು ಬೇಯುತ್ತೆ. ಕುಕ್ಕರ್ಗೆ ಹಾಕಿದ್ರೆ ಎಲ್ಲ ಬೇಯ್ತದೆ. ಏನಿದೆ ಹೆಸರು ಕಾಳ? ಕಾಳು ನಮ್ಮ ಸಾಂಬಾರು ಸ್ವಲ್ಪ ತಿಳಿ ಬರ್ದಿರ ಆಗಲ್ಲ. ನಾನು ಕೇಳಿದ್ರ ನಾನೇನು ಬಟ್ರ ಬಟಾಣಿ ಇದು ಬರಲ್ಲ, ಗಟ್ಟಿ ಬರಲ್ಲ ಸಾಂಬಾರು. ಅದಕ್ಕೆ ಅದು ಹಾಕಿದ್ರೆ ಗಟ್ಟಿ ಬರ್ತದ. ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ. ಬರೋ ಮಸಾಲೆ ಸಾಕ್ಬಿಡು. ಮಸಾಲೆ ಪುಡಿ ಹಾಕೋ. ಕಯ್ಯ
ಹಾಕಲೆ ಸರಿಯಾಗಿದು ಆ ಪೌಡ್ರಾ ಸರಿಯಾಗಿ ಮಿಕ್ಸಿಗೆ ಹಾಕಿಲ್ಲಲ್ಲ ಅವರ ನಮ್ಮ ಕಡೆ ಹಾಕ್ದಂಗೆ ಹಾಕಲ್ಲ ಬ್ರೋ ಈ ಕಡೆ ನೀರು ಹಾಕು ಹಾಕ್ದಂಗೆ ಹಾಕಿದ್ರೆ ಅರ್ಶಿನ ಪುಡಿನಾ ಹಾಕಿ ಖಾರದ ಪುಡಿ ಸ್ವಲ್ಪ ನೀನಿದ್ರೆ ಜೊತೆನಾಗ ಒಂದು ವಾರ ಆದ್ರೂ ಟೆನ್ಷನ್ ಇಲ್ಲಪ್ಪ ಒಳ್ಳೆ ಅಡುಗೆ ಮಾಡ್ತೀಯ ಮಾಡಕ್ ಏನಾ ಇದು ಅದೇನಾ ಇನ್ನೂ ಮಸಾಲೆಗಳು ಹಾಕ್ಬೇಕಿರಲ್ಲ ಹಾಕಲ್ಲ ನೀರಿಂದ ಒಂದು ಗ್ಲಾಸ್ ಅಣ್ಣ ಹಾಕ್ಬಿಡು ರಿಕ್ಷಾ ವಾರಣಾಸಿ ರಿಕ್ಷಾ ಎಲ್ಲ ಇವೆ ಗುರು ಗಾಡಿಗಳು ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ ಸುತ್ತಾಡೋಣ ಅಂತ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ನಾಳೆ ಟೆಂಪಲ್ಗೆ ಹೋಗೋ ವಿಡಿಯೋ ಮಾಡ್ತೀನಿ ಬಾಯ್